ನಮಸ್ಕಾರ ಸ್ನೇಹಿತರೆ. ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಒಂದು ಕೊಲೆಯ ಆರೋಪದಲ್ಲಿ ಪೊಲೀಸರು ಇವ್ರನ್ನ ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸಿಗ್ತಾ ಇದೆ. ನಿಜವಾಗ್ಲೂ ನಡೆದಿದ್ದೇನು? ಹಾಗಾದ್ರೆ ಆ ಕೊಲೆಯಾದ ವ್ಯಕ್ತಿ ಯಾರು? ಅವನನ್ನ ಕೊಲೆ ಮಾಡೋದಕ್ಕೆ ಯಾವ ಉದ್ದೇಶದಿಂದ ಅವನನ್ನ ಕೊಲೆ ಮಾಡಿದ್ರು? ಆ ಕೊಲೆಗೆ ದರ್ಶನ್ಗೂ ಏನು ಸಂಬಂಧ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾರಿಗೂ ಗೊತ್ತಿಲ್ಲ ಹೇಳಿ. ಮೊನ್ನೆ ತಾನೇ ಒಂದು ಕಾಟೇರ ಅಂತಕ್ಕಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ಕೊಟ್ಟಿರ್ತಕ್ಕಂಥ ನಟ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡಿತಾರೆ. ಇವರೊಂದು ಸಿನಿಮಾ ಬಂದ್ರೆ ಚಿತ್ರಮಂದಿರಗಳು ತುಂಬುತ್ತವೆ ಅಂತಕ್ಕಂಥ ಮಾತಿದೆ. ಹಾಗೇನೆ ಇವರ ಒಂದು ವೈಯಕ್ತಿಕ ವಿಚಾರಗಳು ಕೂಡ ಆಗಾಗ ಮಾಧ್ಯಮದಲ್ಲಿ ವಿಜೃಂಭಿಸ್ತಾನೆ ಇರುತ್ತೆ. ಯಾವ್ದಾದ್ರು ಒಂದು ವಿಚಾರದಲ್ಲಿ ಇವರ ವೈಯಕ್ತಿಕ ವಿಚಾರಗಳು ಮೀಡಿಯಾದಲ್ಲಿ ಬರ್ತಾನೆ ಇರುತ್ತೆ. ಆದ್ರೆ ಈಗ ಬಂದಿರತಕ್ಕಂತ ಒಂದು ಆರೋಪ ಏನು ಅಂದ್ರೆ ಒಂದು ಕೊಲೆ ಆರೋಪ. ಇದು ಸಾಮಾನ್ಯವಾದದ್ದಲ್ಲ ಸ್ನೇಹಿತರೆ. ಈ ಒಂದು ಆರೋಪ ಒಂದು ಕೊಲೆ, ಒಬ್ಬ ಸ್ಟಾರ್ ನಟ ಒಂದು ಕೊಲೆ ಆರೋಪದಲ್ಲಿ ಅರೆಸ್ಟ್ ಆಗ್ತಾನೆ ಅಂದ್ರೆ ನಿಜಕ್ಕೂ ಒಂದು ಸ್ಯಾಂಡಲ್ ವುಡ್ಗೆ ಒಂದು ಕಪ್ಪು ಛಾಯೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಿಜಕ್ಕೂ ದರ್ಶನ್ ಅವರು ಕೊಲೆ ಮಾಡಿಸಿದ್ರ ಅಥವಾ ಕೊಲೆ ಮಾಡಿದ್ರ? ಏನಾಯ್ತು? ಆ ಕೊಲೆಯಾದ ವ್ಯಕ್ತಿಗೂ ಹಾಗೂ ದರ್ಶನ್ಗೂ ಏನ್ ಸಂಬಂಧ? ಏತಕ್ಕಾಗಿ ಕೊಲೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೇನೆ. ಸ್ನೇಹಿತರೆ, ಈ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ರೇಣುಕಾ ಸ್ವಾಮಿ ಅಂತ ಹೇಳಿ ಚಿತ್ರದುರ್ಗದವರು. ಒಂದು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ವ್ಯಕ್ತಿ ಮದುವೆ ಆಗಿರ್ತಾರೆ. ಅವ್ರಿಗೆ ಒಂದು ಮುದ್ದಾದ ಹೆಂಡತಿ, ಅವರು ಕೂಡ ಗರ್ಭಿಣಿ ಆಗಿರ್ತಾರೆ. ಹಾಗಾದ್ರೆ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಮೈಸೂರಲ್ಲಿ ಇರ್ತಕ್ಕಂಥ ದರ್ಶನ್ ಅವ್ರಿಗೂ ಏನಾಯ್ತು? ಯಾಕೆ ಈ ಒಂದು ಕೊಲೆ ಆರೋಪ ಬಂತು? ಹಾಗಾದ್ರೆ ಕೊಲೆ ಎಲ್ಲಾಯ್ತು ಅಂತಕ್ಕಂಥ ಮಾಹಿತಿನ ಕೇಳಿದ್ರೆ ಏನ್ ಹೇಳಲಾಗ್ತದೆ ಅಂದ್ರೆ, ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ವ್ಯಕ್ತಿಯನ್ನ ಬೆಂಗಳೂರಿಗೆ ಕರೆತರಲಾಗ್ತದೆ. ಅವನಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಅವ್ರನ್ನ ಸಾಯಿಸಲಾಗ್ತದೆ. ಅದಾದ ನಂತರ ಕಾಮಾಕ್ಷಿ ಪಾಳ್ಯದ ಹತ್ರ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮೋರಿಯಲ್ಲಿ ಆ ಶವವನ್ನ ಬಿಸಾಕಿ ಹೋಗ್ತಾರೆ. ಅದಾದ ನಂತರ ಮರನೇ ದಿನ ಅಂದ್ರೆ ಜೂನ್ 9ನೇ ತಾರೀಕು ಬೆಳಗಿನ ಜಾವ ನಾಯಿಗಳು ಆ ಒಂದು ಶವವನ್ನ ಕಿತ್ತು ತಿಂತಾ ಇದ್ದು ಅದನ್ನ ಎಳ್ಕೊಂಡ್ ಬರ್ತಾ ಇರೋ ದೃಶ್ಯವನ್ನ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೋಡ್ತಾರೆ. ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಇಲ್ಲಿ ಯಾವ್ದೋ ಒಂದು ಶವ ಪತ್ತೆ ಆಗಿದೆ ಅಂತ ಹೇಳಿ. ಪೊಲೀಸರು ಅಲ್ಲಿಗೆ ಬರ್ತಾರೆ, ಆ ಶವವನ್ನ ಮಹಜರ್ ಮಾಡ್ತಾರೆ, ಅಲ್ಲಿ ಸ್ಥಳವನ್ನ ಮಹಜರ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ CCTVಯನ್ನ ಮಹಜರ್ ಮಾಡ್ತಾರೆ. ಅಲ್ಲಿದೆಲ್ಲ ವಿಚಾರಣೆಗಳನ್ನ ಮಾಡ್ಕೊಂಡು ತದನಂತರ ಅವರು ಆ ಒಂದು ವಿಚಾರವಾಗಿ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಾಗ ಮೊದಲನೇದಾಗ ಅವ್ರೇನ್ ಹೇಳ್ತಾರೆ, ಒಂದು ಹಣಕಾಸಿನ ವಿಚಾರವಾಗಿ ನಮ್ಮ ಮಧ್ಯೆ ಗಲಾಟೆ ಆಗಿತ್ತು, ಅದಕ್ಕೋಸ್ಕರ ನಾವು ಅವನನ್ನ ಕೊಲೆ ಮಾಡಿದ್ವಿ ಅಂತ ಹೇಳಿ ಅವ್ರ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಅವ್ರ ಹೇಳಿಕೆಯಲ್ಲಿ ಸ್ಪಷ್ಟತೆ ಇರೋದಿಲ್ಲ. ಹಾಗಾಗಿ ವಿಚಾರಣೆಯನ್ನ ಸ್ವಲ್ಪ ತೀಕ್ಷ್ಣವಾಗಿ ಅವರು ಅದನ್ನ ಮಾಡಿದಾಗ ಅವ್ರು ಬಾಯಿ ಬಿಡ್ತಾರೆ, ಇಲ್ಲ, ನಟ ದರ್ಶನ್ ಅವರ ಒಂದು ಮಾತಿನ ಮೇರೆಗೆ ನಾವು ಅವ್ರನ್ನ ಕೊಲೆ ಮಾಡಿದೀವಿ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾರೆ. ಅದನ್ನ ತಿಳಿದಿರ್ತಕ್ಕಂಥ ವಿಚಾರವನ್ನ ವಿಚಾರಣೆ ಮೂಲಕ ಪೊಲೀಸರು ವಿಚಾರಣೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈ ಚಿತ್ರದುರ್ಗದಲ್ಲಿ ಇರ್ತಕ್ಕಂತಹ ರೇಣುಕಾ ಸ್ವಾಮಿ ಏನು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮೆಡಿಕಲ್ ಸ್ಟೋರ್ ಅಲ್ಲಿ, ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿರ್ತಕ್ಕಂತಹ ಮೆಸೇಜ್ ಗಳನ್ನ ಮಾಡ್ತಾ ಇದ್ದ ಮತ್ತು ತುಂಬಾ ಕೆಟ್ಟದಾಗಿ ಕಮೆಂಟ್ ಗಳನ್ನ ಬರಿತಾ ಇದ್ದ ಪ್ರತಿಯೊಂದು ಪೋಸ್ಟ್ ಗಳಿಗೆ ಅಂತಕ್ಕಂಥ ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರ ಪವಿತ್ರ ಗೌಡ ಅವರು ಬಹಳಷ್ಟು ಡಿಪ್ರೆಷನ್ ಅಲ್ಲಿ ಇದ್ರು. ಆ ಒಂದು ವಿಚಾರ ತಿಳಿದಿರ್ತಕ್ಕಂಥ ದರ್ಶನ್ ಅವರು ಇವ್ರನ್ನ ಕರ್ಕೊಂಡ್ ಬಂದು ಇವನಿಗೆ ತಕ್ಕ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಅವನ್ನ ಕರ್ಕೊಂಡ್ ಬಂದು ನಾವು ಕೊಲೆಯನ್ನ ಮಾಡಿದ್ವಿ ಅಂತಕ್ಕಂಥ ಮಾಹಿತಿಯನ್ನ ಆ ಒಬ್ಬ ಏನ್ ಅರೆಸ್ಟ್ ಆಗಿರ್ತಕ್ಕಂಥ 4 ಜನ ವ್ಯಕ್ತಿಗಳಿದ್ದಾರೆ ಅವ್ರು ಕೊಡ್ತಾರೆ. ಆ ಒಂದು ಮಾಹಿತಿಯನ್ನ ಇಟ್ಕೊಂಡಿರ್ತಕ್ಕಂತಹ ಪೊಲೀಸರು ಇಂದು ಬೆಳಗಿನ ಜಾವ 8 ಗಂಟೆ ಅಷ್ಟೊತ್ತಿಗೆ ಮೈಸೂರಿನ ಒಂದು ಖಾಸಗಿ ಹೋಟೆಲ್ ನಲ್ಲಿ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಈಗ ಹೆಚ್ಚಿನ ವಿಚಾರಣೆಗೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ನಟ ದರ್ಶನ್ ಅವರು ಕೊಲೆ ಮಾಡೋಷ್ಟು ಅಥವಾ ಕೊಲೆ ಮಾಡಿಸೋಷ್ಟು ವಿಚಾರಕ್ಕೆ ಹೋಗ್ತಾರ? ಸಿನಿಮಾದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಕ್ಕಂತಹ ನಟ ಈ ಒಂದು ನಿಜ ಜೀವನದಲ್ಲಿ ಈ ತರ ಒಂದು ಘಟನೆ, ಒಂದು ಕಾರ್ಯಕ್ಕೆ ಕೈ ಹಾಕ್ತಾರ ಅಂತಕ್ಕಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ. ಅದರಲ್ಲೂ ಕೆಲವೊಬ್ರು ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥ ಒಬ್ಬ ನಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಟ ದರ್ಶನ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀತಾರೆ, ದಚ್ಚು ಅಂತ ಕರೀತಾರೆ, ಡಿ ಬಾಸ್ ಅಂತ ಕರೀತಾರೆ. ತುಂಬಾನೇ
ಫ್ಯಾನ್ ಬೇಸ್ ಇರ್ತಕ್ಕಂತ ಒಬ್ಬ ನಟ, ಅವರ ಅಭಿಮಾನಿಗಳು ಏನ್ ಹೇಳ್ತಾರೆ, ಇಲ್ಲ ಇದು ನಮ್ಮ ಏನು ಡಿ ಬಾಸ್ ನ ಒಂದು ಜನಪ್ರಿಯತೆ, ಒಂದು ಸಕ್ಸಸ್ ನ ಕಾರಣಕ್ಕಾಗ್ದಲೆ, ಅದನ್ನ ಸಹಿಸ್ಕೊಳಕ್ಕಾಗ್ದಲೆ ಬೇರೆಯವ್ರು ಯಾರೋ ಒಬ್ರು ಇವ್ರನ್ನ ಈ ಒಂದು ಕೇಸಲ್ಲಿ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಏನೇ ಆಗ್ಲಿ, ಒಬ್ಬ ರೇಣುಕಾ ಸ್ವಾಮಿ ಎಲ್ಲೋ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಬೆಂಗಳೂರಿಗೆ ಕರೆತಕೊಂಡ್ಬಂದು ಹಲ್ಲೆ ಮಾಡಿ ಕೊಲೆ ಮಾಡ್ತಾರೆ ಅಂದ್ರೆ ಅಷ್ಟೊಂದು ದ್ವೇಷ ಯಾಕೆ ಅಂತ. ಸೊ ಅದಕ್ಕೆ ಕಾರಣ ಹೇಳಿದ್ರೆ, ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿರ್ತಕ್ಕಂಥ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು, ವೈಯಕ್ತಿಕವಾಗಿರ್ತಕ್ಕಂಥ ಫೋಟೋಗಳಿಗೆ ಕಮೆಂಟ್ ಗಳನ್ನ ಬರಿತಾ ಇದ್ರು ಅಂತಂತ ಹೇಳಿ. ಸೊ ಈ ಒಂದು ವಿಚಾರವನ್ನ ಗಮನಿಸಿದಾಗ ರೇಣುಕಾ ಸ್ವಾಮಿ ಅಂತ ತಪ್ಪು ಮಾಡಿದ್ರ, ಹಂಗಿದ್ರೆ ಅಷ್ಟೊಂದು ತೀಕ್ಷ್ಣವಾಗಿತ್ತ, ಒಂದು ಕೊಲೆ ಆಗೋಷ್ಟು ಅಂತೂ ಏನಾದ್ರು ತಪ್ಪು ಮಾಡಿದ್ರ ಅಂದಾಗ ಬಹಳಷ್ಟು ಜನ ಏನ್ ಹೇಳ್ತಾರೆ, ಅಲ್ಲ ಸ್ವಾಮಿ ಅದು ವೈಯಕ್ತಿಕ ವಿಚಾರ, ಅವರು ವೈಯಕ್ತಿಕ ಫೋಟೋಗಳಿಗೆ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕೋದ್ರಿಂದ ಅವ್ರಿಗೆ ತುಂಬಾ ತೊಂದರೆ ಆಗತ್ತೆ, ಹಾಗಾಗಿ ಅವ್ರು ಡಿಪ್ರೆಷನ್ ಒಳಗಾಗಿದ್ರು, ಅದನ್ನ ದರ್ಶನ್ ಅವ್ರಿಗೆ ಹೇಳ್ಕೊಂಡಿರ್ತಾರೆ. ದರ್ಶನ್ ಅವರು ನಮ್ಮನ್ನ ಹೇಳಿದ್ರು ಅವನಿಗೆ ವಿಚಾರಣೆ ಮಾಡಿ ಅವನಿಗೆ ಒಂದ್ ಸ್ವಲ್ಪ ತಕ್ಕ ಶಿಕ್ಷೆಯನ್ನ ಕೊಡ್ರಿ ಅಂತ ಹೇಳಿ, ಹಾಗಾಗಿ ನಾವು ಕರ್ಕೊಂಡು ಬಂದು ಅವನನ್ನ ಕೊಲೆ ಮಾಡಿದ್ವಿ ಅಂತ ಹೇಳಿ ಆರೋಪಿಗಳು ತನಿಖೆಯಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಮಾಧ್ಯಮಗಳಲ್ಲಿ ಬಿತ್ತರಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಚಾರವನ್ನ ನೋಡಿದಾಗ ಯಾರಿಗೇ ಆಗ್ಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಈ ಒಂದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ವೈಯಕ್ತಿಕ ಫೋಟೋಗಳಿಗೆ ಬ್ಯಾಡ್ ಕಮೆಂಟ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಅದು ನಿಮಗೆ ವಾಪಸ್ಸಾಗಿ ವಿರೋಧವಾಗಿ ವ್ಯಕ್ತವಾಗತ್ತೆ, ನಿಮ್ಮ ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾರದೇ ಆಗ್ಲಿ, ಅವ್ರದ್ದು ಒಂದು ವೈಯಕ್ತಿಕವಾಗಿರುತ್ತೆ, ಒಂದು ಪ್ರೈವಸಿ ಇರುತ್ತೆ, ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಇರ್ತಕ್ಕಂಥ ಮ್ಯಾಟರ್ ಗಳಿಗೆ ನಾವು ಪಬ್ಲಿಕ್ ಅಲ್ಲಿ ಕಮೆಂಟ್ ಮಾಡೋದು, ಪಬ್ಲಿಕ್ ಅಲ್ಲಿ ಉತ್ತರಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಆ ತರ ಮಾಡಿದ್ರೆ ಈ ತರ ಆಗುತ್ತಾ, ಕೊಲೆ ಹಂತಕ್ಕೆ ಹೋಗುತ್ತಾ, ನಮ್ಮ ಜೀವಕ್ಕೆ ಹಾನಿ ಆಗತ್ತಾ ಅಂತಕ್ಕಂತ ಪ್ರಶ್ನೆಗಳು ಈಗ ಸಾಕಷ್ಟು ಮೂಡ್ತಾ ಇದೆ. ನಿಜಕ್ಕೂ ಒಂದು ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಕೊಲೆ ಮಾಡಿರ್ತಕ್ಕಂಥ ಆರೋಪದಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸ್ಟಾರ್ ನಟ, ನಮ್ಮ ಕನ್ನಡ ಸ್ಯಾಂಡಲ್ವುಡ್ಗೆ ಬಹಳ ಪ್ರತಿಷ್ಠಿತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸೊ ಹೀಗಿರುವಾಗ ನಾವೆಲ್ಲ ಹೇಳ್ತೀವಲ್ಲ, ಹೆಣ್ಣು ಹೊನ್ನು ಮಣ್ಣು, ಈ ಮೂರಿಂದನೇ ಸಾಕಷ್ಟು ಗಲಭೆಗಳಾಗತ್ತೆ, ಚರಿತ್ರೆಗಳೇ ಸೃಷ್ಟಿ ಆಗತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲೂ ಕೂಡ ಅದೇ ವಿಚಾರ ಕಾಯ್ತಾ ಅಂತಕ್ಕಂಥದ್ದು. ಸ್ನೇಹಿತರೆ, ಏನೇ ಆಗ್ಲಿ, ನಟ ದರ್ಶನ್ ಅವ್ರನ್ನ ಆರೋಪಿ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಅವ್ರನ್ನ ಒಳಪಡಿಸೋದಕ್ಕೆ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಅವ್ರನ್ನ ಈಗ ನ್ಯಾಯಾಂಗ ಬಂಧನದಲ್ಲಿಟ್ಟು ಅವ್ರನ್ನ ವಿಚಾರಣೆಯನ್ನ ಮಾಡ್ತಾರೆ. ಅದಾದ ನಂತರ ಮುಂದೆ ಏನಾಗತ್ತೆ ಅನ್ನೋದನ್ನ ವಿಚಾರಣೆ ಬಳಿಕ, ತನಿಖೆ ಬಳಿಕ ನಮಗ್ ಗೊತ್ತಾಗತ್ತೆ. ಆದ್ರೆ ನಿಜಕ್ಕೂ ಹೇಳ್ತೀನಿ, ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಸಿನಿಮಾಗಳಲ್ಲಿ ನಾವು ನೋಡ್ತಿರ್ತಕ್ಕಂಥ ದರ್ಶನ್ ನಿಜ ಜೀವನದಲ್ಲಿ ಈ ತರ ಒಂದು ಕೆಟ್ಟ ವ್ಯಕ್ತಿತ್ವ ಇರುತ್ತಾ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಅಭಿಮಾನಿಗಳು ಏನ್ ಹೇಳ್ತಾರೆ, ಇಲ್ಲ, ಅವರ ಸಕ್ಸಸ್ ಅನ್ನ ನೋಡಿ ಯಾರೋ ಅವರ ಮುಖಕ್ಕೆ ಮಸಿ ಬೆಳೆಯೋದಕ್ಕೆ ಈ ತರ ಒಂದು ಹಲವಾರು ವಿಚಾರಗಳನ್ನ, ಅವರ ವೈಯಕ್ತಿಕ ವಿಚಾರಗಳನ್ನ ಮಾಧ್ಯಮದ ಮುಂದೆ ತಂದು ಅವರ ಒಂದು ವರ್ಚಸ್ಸಿಗೆ ಮಸಿ ಬೆಳಿತಾ ಇದ್ದಾರೆ ಅಂತಕ್ಕಂಥದ್ದು ಅಭಿಮಾನಿಗಳ ಮಾತಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ನಾನು ನಿಮ್ಮ ಪ್ರೀತಿ ಚೇತನ್ ರಾಜ್. ನಮಸ್ಕಾರ.